ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವಂಬರ ಟಿವಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೋಮಲಾ ಭಟ್. 35 ವರ್ಷಗಳ ಕಾಲ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಶಿಕ್ಷಣ ರಂಗದಲ್ಲಿ ಅದ್ಭುತ ಅನುಭವ ಹೊಂದಿದವರು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಗಳನ್ನು ತಂದ್ರೆ ಭಾರತ ಒಂದು ಉತ್ತಮ ಭವಿಷ್ಯವನ್ನ ನಿರೂಪಿಸಿಕೊಳ್ಳಬಹುದು? ಒಳ್ಳೆಯ ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಹಳಷ್ಟು ಬದಲಾವಣೆಗಳಾಗಬೇಕಿದೆ. ಈಗ ಪ್ರಾಥಮಿಕ ಹಂತದ ಶಿಕ್ಷಣ, ನಾನು ಹೇಳಿದೆ ಪ್ರಾಥಮಿಕ ಹಂತದ ಶಿಕ್ಷಣದಲ್ಲಿ ಮಹತ್ವದ ಬದಲಾವಣೆಗಳಾಗಬೇಕು. ಯಾವ ಹಂತದಲ್ಲಿ ಏನು ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಶಿಕ್ಷಕರಿಗೆ ಅದರ ಪಾಠ ಆಗಬೇಕು ಮೊದಲು. ಹಾಗಿದ್ರೆ ನಮ್ಮ ಶಿಕ್ಷಕರು ಅಪ್ಡೇಟ್ ಆಗಲಿಲ್ಲ ಅಂತಲ್ಲ, ಆಗ್ತಾ ಇದ್ದಾರೆ. ಆದರೆ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಹಂತದ ಶಿಕ್ಷಣ ಹೇಗಿರಬೇಕು ಅಂದರೆ ನಲಿ, ಬರೀ ಹೆಸರಷ್ಟೇ ಅಲ್ಲ, ಅವರು ನಲಿಬೇಕು. ಅವರು ನಲಿದಾಗ ಕಲಿತಾರೆ, ನಲ್ತಾ ಕಲಿಬೇಕು. ನಾನು ಒಂದು ವಿಷಯವನ್ನು ಹೇಳಬೇಕು. ನಾನು ಕಾಲೇಜ್ನಲ್ಲಿದ್ದಾಗ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಪ್ರೈಮರಿ ಸ್ಕೂಲ್ಗಳಿಗೆ ನಮ್ಮ ವಿದ್ಯಾರ್ಥಿಗಳ ಮುಖಾಂತರ ಆ ಪ್ರೈಮರಿ ಸ್ಕೂಲಿನ ವಿದ್ಯಾರ್ಥಿಗಳಿಗೆ ಹೋಗಿ ಭೂಗೋಳಶಾಸ್ತ್ರವನ್ನು ಅವರಿಗೆ ಹಾಗೆ ಹೇಳ್ತಿದ್ದೆ. ಎಷ್ಟು ಸಂತೋಷ ಪಟ್ಕೊಂಡು. ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ, ನಮ್ಮಲ್ಲಿ ಅಷ್ಟು ಜ್ಞಾನ ಇದೆ ಅನ್ನುವಂಥದ್ದು ಗೊತ್ತಿಲ್ಲ. ನಮ್ಮಲ್ಲಿ ಏನಿದೆ ಗೊತ್ತಾ, ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೊಂದಾಣಿಕೆಗಳಿಲ್ಲ. ಅದು ಆಗಬೇಕು. ಪ್ರೈಮರಿ ಶಿಕ್ಷಣ, ಪ್ರೌಢ ಶಿಕ್ಷಣ, ಹೈಯರ್ ಎಜುಕೇಶನ್, ಇದು ಮೂರು ಬೇರೆ ಬೇರೆ ಆಗ್ಬಿಟ್ಟಿದೆ. ಇವರಲ್ಲಿ ಕೋಆರ್ಡಿನೇಷನ್ ತರಬೇಕು. ಈಗ ಪ್ರಾಥಮಿಕ ಶಿಕ್ಷಣವನ್ನ ಕೊಡುವವರು ಪ್ರೌಢ ಶಿಕ್ಷಣಕ್ಕೆ ಬಂದಾಗ ಬೈತಾರೆ, ಇವ್ರು ಕಲಿಸ್ಲಿಲ್ರಿ ಅಂತ ಹೇಳ್ತಾರೆ ಪ್ರೌಢ ಶಿಕ್ಷಣದಲ್ಲಿ ಮುಗಿಸ್ಕೊಂಡು ಕಾಲೇಜ್ ಶಿಕ್ಷಣಕ್ಕೆ ಹೋದಾಗ ಇವರೇನು ಕಲಿಸ್ಲಿಲ್ಲ. ಹಾಗಿರಬಾರ್ದು ಅಂತ ನಾನು ಹೇಳೋದು. ಮೂರರಲ್ಲೂ ಕೋಆರ್ಡಿನೇಷನ್ ಇರಬೇಕು. ಅವರ ಸಮಾಗಮ ಮಾಡಿಸಿ, ಪ್ರಾಥಮಿಕ, ಪ್ರೌಢ ಮತ್ತೆ ಕಾಲೇಜು ಶಿಕ್ಷಣ, ಈ ಮೂರು ಶಿಕ್ಷಕರನ್ನ ಸಮಾಗಮಗೊಳಿಸಿ ಅವರಿಗೆ, ನಾನು ಬಹಳ ಕಾಲೇಜ್ನಲ್ಲಿ ಶಿಕ್ಷಣ ಕೊಡ್ತಿದ್ದೇನೆ ಅಂತಂದ್ರೆ ಅವ್ರಿಗೇನು ಎರಡು ಇದಲ್ಲ, ಓಡಿಲ್ಲ, ಆ ಥರ ಅಲ್ಲ. ಪ್ರೈಮರಿ ಹಂತದ ಶಿಕ್ಷಣವನ್ನ ಇದನ್ನು ಬೆಸಿಬೇಕು ನಾವು. ಪ್ರಾಥಮಿಕ ಹಂತದಲ್ಲಿ ನಾವು ಇವರಿಗೆ, ಈಗ ಈ ನಮ್ಮ ದೇಶ ಭಾರತ, ನಮ್ಮ ರಾಜ್ಯ ಇಂಥದ್ದು, ನಮ್ಮ ಜಿಲ್ಲೆ, ಇಷ್ಟೇ ಹೇಳಿ ಬಾಯರ್ಟ್ ಹಾಕ್ಸೋದಲ್ಲ, ಪರಿಕಲ್ಪನೆಗಳನ್ನ ಕೊಡಬೇಕು. ಭೌಗೋಳಿಕವಾಗಿ ಇದು ಹೀಗಿದೆ, ಇದು ಹೀಗಿದೆ, ಭಾರತ ಹೀಗಿದೆ, ನಿನ್ನ ದೇಶ ಹೀಗಿದೆ, ನೀನಿರುವಂತಹ ಭಾಗ ಹೀಗಿದೆ, ಇಲ್ಲಿ ಇಷ್ಟು ಮಳೆ ಆಗ್ತದೆ, ಈ ಪರಿಕಲ್ಪನೆ ಜನರಲ್ ಆಗಿ. ಪುಸ್ತಕ ಓದಿ ಬಾಯರ್ಟ್ ಹಾಕಿ ಹೇಳೋದಲ್ಲ. ನಾವು ಇಲ್ಲಿ 2000 ಮಿಲಿಮೀಟರ್ ಮಳೆ ಆಗ್ತದೆ. ವಿದ್ಯಾರ್ಥಿಗಳನ್ನ ಕೇಳಿದ್ರೆ ಎಲ್ಲಿ ಮಳೆ ಆಗ್ತದೆ, ಅವನು ಬುಡದಿಂದ ಶುರು ಮಾಡ್ತಾನೆ ಬಾಯರ್ಟ್ ಹಾಕಿದ್ದು. ಆಗೊಂಬೆ ಅಲ್ಲ, ಇದು ಹೀಗೆ ಬಂದ್ಬಿಡ್ತದೆ. ಅದಲ್ಲ ನಾ ಹೇಳ್ತಿರೋದು. ಶಿಕ್ಷಣ ಹೇಗಿರ್ಬೇಕು ಅಂತಂದ್ರೆ, ಆ ಪ್ರಸ್ತುತವಾದಂತಹ ಯಾವ ಭಾಗದಲ್ಲಿದ್ದಾರೋ ಆ ಭಾಗದ ನಾಲೆಜ್ ಅನ್ನು ಕೊಡಿ ನೀವು. ಈ ವಿದ್ಯಾರ್ಥಿಗಳ ಪ್ರಾಥಮಿಕ ಹಂತದಲ್ಲಿ ನಾನು ಶಿರ್ಸಿಯಲ್ಲಿದ್ದದ್ದು, ಶಿರ್ಸಿ ಹೇಗೆ, ಶಿರ್ಸಿಯ ವಿಷಯಗಳನ್ನ ಆ ವಿದ್ಯಾರ್ಥಿಗಳಿಗೆ ಹೇಳುವಂತ ಪ್ರಾಥಮಿಕ. ನನ್ನಲ್ಲಿ ತಕಲ್ಲಿ ಈಗ ಇಲ್ಲಿ ನಿನ್ನೆ ಬೇಡರ ವೇಷ ಮುಗೀತು. ಆ ಬೇಡರ ವೇಷದ ಬಗ್ಗೆ ಆ ಪ್ರಾಥಮಿಕವಾಗಿ ಮಕ್ಕಳಲ್ಲಿ ಒಂದು ಆಸಕ್ತಿ ಹುಡಿಸಿ, ನಮ್ಮದೇ ಕಲೆ ಅದು, ಯಕ್ಷಗಾನಗಳಿದೆ, ಪ್ರಾಥಮಿಕವಾಗಿ ಅವರನ್ನ ಕಳಿಸಿ ಮಾಡಿಸಿ ಪ್ರೋಗ್ರಾಮ್ ಕೊಡೋದು ಅಂತಲ್ಲ, ಶಿಕ್ಷಕರ ಮುಖಾಂತರ ಬರಬೇಕು. ಇದೆಲ್ಲ ಕಲೆಗಳಿದೆ ನಮ್ಮಲ್ಲಿ. ನಮ್ಮ ದೇಶ ಇಷ್ಟು ಚೆನ್ನಾಗಿದೆ, ಆ ಪ್ರೀತಿಯನ್ನು ಹುಟ್ಟಿಸ್ಲೇ ಇಲ್ಲ ನಾವು. ಶಿಕ್ಷಣ ಫಾರ್ ದಿ ಸೇಕ್ ಆಫ್ ಎಕ್ಸಾಮ್ಸ್ ಫಾರ್ ದಿ ಸೇಕ್ ಆಫ್ ಇದು ಜಾಬ್, ಇದು ಬಂದ ಮೇಲಿಂದ ಹಾಳಾಗಿ ಹೋಗಿದೆ ಶಿಕ್ಷಣ ವ್ಯವಸ್ಥೆ. ನೀನು ಶಿಕ್ಷಣ ಏನ್ ಕಲಿತಿದೀಯ, ಎಷ್ಟು ಪಗಾರ ಬರ್ತದೆ ನಿನಗೆ ಅನ್ನುವಂಥದ್ದು ಹುಟ್ಟುತ್ತಾನೆ ಲೆಕ್ಕಾಚಾರ, ಡಾಲರ್ಸ್ ಇಂದು. ಅದಲ್ಲ ನಾ ಹೇಳ್ತಿರೋದು. ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಹೇಗೆ ನಮ್ಮ ನೆಲಜಲದ ಪ್ರೀತಿಯನ್ನು ಹುಟ್ಟಿಸ್ಕೊಳ್ಬೇಕು ಅನ್ನೋದನ್ನ ಮೊದಲು ಕಲಿಸ್ಬೇಕು. ಅದೇ ಗೊತ್ತಿಲ್ಲ ನಮ್ಗೆ. 100ಕ್ಕೆ 100 ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದಾಗ ಶಿರ್ಸಿ ಎಷ್ಟು ಹೈಟ್ನಲ್ಲಿದೆ ಗೊತ್ತಿಲ್ಲ, ಶಿರ್ಸಿಯ ವಿಶೇಷತೆಗಳು ಏನು ಅನ್ನೋದು ಗೊತ್ತಿಲ್ಲ, ಇಲ್ಲಿಯ ಆಹಾರ ಪದ್ಧತಿಗಳು ಏನು ಗೊತ್ತಿಲ್ಲ, ಇಲ್ಲಿಯ ಜನಸಂಖ್ಯೆ ಎಷ್ಟು ಗೊತ್ತಿಲ್ಲ, ಇಲ್ಲಿಯ ಪರಿಸರ ಏನಿದೆ, ಇಲ್ಲಿಯ ಸಾಮಾಜಿಕ ಸ್ಥಿತಿಗತಿಗಳೇನು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆದ್ರೆ ರ್ಯಾಂಕ್ ಹೋಲ್ಡರ್ ಅವನು.
100ಕ್ಕೆ 100 ಮಾರ್ಕ್ಸ್ ತೆಗಿತಾನೆ. ಪುಸ್ತಕದಲ್ಲಿ ಏನಿದೆಯೋ ಅದನ್ನ, ಪುಸ್ತಕದ ಬದನೆಕಾಯಿಗಳಾಗೋದು ಬೇಡ ಅಂತ ನಾ ಹೇಳ್ತೇನೆ. ಪ್ರಾಥಮಿಕ ಹಂತದಲ್ಲಿ ಆ ಭಾಗದ ಪ್ರೀತಿಯನ್ನು ಹುಟ್ಟಿಸಿ, ಆ ಭಾಗದಲ್ಲಿರುವಂತ ವಿಶೇಷತೆಗಳನ್ನ ಹೇಳಿ, ಪರೀಕ್ಷೆ ಆಮೇಲೆ ಮಾಡಿ, 4ರ ನಂತರ ಪರೀಕ್ಷೆ ಮಾಡಿ, 4ನೇ ಕ್ಲಾಸ್ನವರೆಗೆ ನಮ್ಮ ಭಾಗದ ಒಂದು ಪ್ರೀತಿಯನ್ನು ಹುಟ್ಟಿಸುವಂತ ವ್ಯವಸ್ಥೆಗಳಾಗಲಿ. ಅದಿಲ್ವೇ ಇಲ್ಲ. ಅವನು ಯಾಕೆ ಇಲ್ಲಿರ್ತಾನೆ? ಅವನಿಗೆ ಯಾವುದು ಗೊತ್ತಿಲ್ಲ, ಇಲ್ಲಿಯ ವಿಶೇಷಗಳು, ಇಲ್ಲಿಯ ಅಡಿಗೆಗಳು ಏನು ಗೊತ್ತಿಲ್ಲ, ಇಲ್ಲಿಯ ಒಂದು ಸಾಂಪ್ರದಾಯಿಕತೆ ಏನು ಅನ್ನೋದು ಗೊತ್ತಿಲ್ಲ. ಅವನಿಗೆ ಸ್ಪಿರಿಚುವಲ್ ನಾಲೆಜ್ ಕೊಟ್ಟೇ ಇಲ್ಲ. ನಾವು ಆಧ್ಯಾತ್ಮಿಕವಾಗಿ ಆ ಮಗು ಬೆಳವಣಿಗೆ ಹೊಂದುವಂತ ಪರಿಸ್ಥಿತಿಯನ್ನು ಇಡಲೇ ಇಲ್ಲ. ಶಿಕ್ಷಣ, ಪರೀಕ್ಷೆ, ಪಾಸ್ ಮಾಡು, ರ್ಯಾಂಕ್ ತಗೋ, ಹಗಲು ರಾತ್ರಿ ಓದು, ಯಾರು ಬಂದ್ರು ಅವರ ಸಂಪರ್ಕ ಇಡಬೇಡ, ಟಿವಿ ನೋಡ್ಬೇಡ, ಸಮಾಜದ ಕಡೆ ಹೋಗ್ಬೇಡ, ನೆಂಟರ ಮನೆಗೆ ಹೋಗ್ಬೇಡ, ಸಂಬಂಧಿಕರ ಪರಿಚಯ ಇಲ್ಲ, ಓದು, ರ್ಯಾಂಕ್, ಜಾಬು, ಲಕ್ಷ ಲಕ್ಷ ದುಡ್ಡು. ಇಲ್ಲಿ ನಾವು ತಪ್ಪಿದೀವಿ. ಇದು ಎಲ್ಲರಿಗೂ ಗೊತ್ತಿದೆ, ಯಾರು ಸರಿಪಡಿಸುವವರಿಲ್ಲ ಅನ್ನುವಂಥದ್ದು ಬೇಜಾರನೆ, ಮ್ಯಾಟರ್ ಆಫ್ ಕನ್ಸರ್ನ್. ನೋವು ಅನಿಸ್ತದೆ ನಮ್ಗೆ. ಯಾವ ಮಕ್ಕಳಿಗೂ ನಮ್ಮ ನೆಲ ಜಲದ, ಇಲ್ಲಿ ಯಾವ ನದಿ ಹರಿತದೆ ಗೊತ್ತಿಲ್ಲ. ಆಟ ಆಡ್ ಬಂದಿರ್ತಾರೆ ಕೆಂಗರಹೊಳೆನಲ್ಲಿ. ಆಮೇಲೆ ಇದರಲ್ಲಿ ಒಂದು ವಿದ್ಯಾರ್ಥಿಗೆ ನಾನು ಕೇಳಿದೆ, ಇಲ್ಲಿ ಸಹಸ್ರಲಿಂಗ ಇದೆ, ಏನು ಸಹಸ್ರ? ಬಹಳ ಚೆನ್ನಾಗಿದೆ ಮೇಡಮ್, ನೀರು ತುಂಬಾ ಚೆನ್ನಾಗಿದೆ, ಕೊಂಡ್ಕೊಂಡು ಬಂದಿದ್ದೀವಿ ನಾವು. ಹಾಗಿದ್ರೆ ಯಾವ ನದಿ ಅದು ಯಾವ ನದಿ? ಉಪನದಿ. ಅದು ಎಲ್ಲಿ ಹೋಗಿ ಸೇರ್ತದೆ? ಯಾವುದೂ ಬೇಕಿಲ್ಲ. ನಾವು ಕಲಿಸ್ಲೇ ಇಲ್ಲ ಅದನ್ನ, ನಮ್ಗೆ ಬೇಕೇ ಇಲ್ಲ. ಇಲ್ಲಿಯ ಭೌಗೋಳಿಕ ಹಿನ್ನೆಲೆಗಳು ಬೇಕಿಲ್ಲ, ಇಲ್ಲಿಯ ಸಾಮಾಜಿಕ ಹಿನ್ನೆಲೆಗಳು, ಇಲ್ಲಿಯ ಆಧ್ಯಾತ್ಮಿಕವಾದಂತಹ ಒಂದು ಹಿನ್ನೆಲೆ ಬೇಕಿಲ್ಲ. ಮಕ್ಕಳಿಗೆ ಅದನ್ನು ಕಲಿಸದೆ ಹೋದ್ರೆ ನಾವು ಏನಂತ ತಯಾರು ಮಾಡ್ತಿದ್ದೀವಿ? ಅವ್ರು ಏನ್ ಮಾಡ್ತಾರೆ? ಯಾವ ಪ್ರೀತಿನೂ ಇಲ್ಲ ಅವರಿಗೆ, ಈ ನೆಲದ ಪ್ರೀತಿನೇ ಇಲ್ಲ. ಮಾರ್ಕ್ಸು ಮಾರ್ಕ್ಸು ಮಾರ್ಕ್ಸು, ಹಗಲು ಬೆಳಿಗ್ಗೆ ಎದ್ರೆ ಮಾರ್ಕ್ಸು, ರಾತ್ರಿ ಮಲಗೋ ತನಕನೂ ಮಾರ್ಕ್ಸ್. ಜಾಬ್ ಹಿಡಿ, ಲಕ್ಷ ಲಕ್ಷ ದುಡಿ. ಇವತ್ತಿನ ಹೆಚ್ಚಿನ ಇಂಜಿನಿಯರ್ಸ್ಗಳು ಮಾಡ್ತಿರೋದು, ಓದು ಓದು ಓದು, ರ್ಯಾಂಕ್ ಪಡೆದ್ರು, ಮಾರ್ಕ್ಸ್ ಪಡೆದ್ರು, ದುಡಿದ್ರು, ಸೋ ವಾಟ್? ಒಂದು ವಿದೇಶದ ಮಹಿಳೆ ಹೇಳ್ತಾಳೆ, ಇಲ್ಲಿ ಕುಂಭಮೇಳ ಆಗ್ತದೆ, ಕೋಟಿ ಕೋಟಿ ಜನ ಬಂದು ಸ್ನಾನ ಮಾಡ್ತಾರೆ, ನಾವು ನೀರನ್ನು ಹುಡುಕ್ತಾ ಕೂತಿದೀವಿ, ಇದರಲ್ಲಿ ಬ್ಯಾಕ್ಟೀರಿಯಾ ಇದೆಯೋ ಇಲ್ವೋ ಅಂತ ನೀರನ್ನು ಸಂಶೋಧನೆ ಮಾಡ್ತೀವಿ, ನೀವು ಅದರ ಪರಿವೇ ಇಲ್ಲದೆ ಸ್ನಾನ ಮಾಡ್ತೀರಿ. ಯಾವುದು ಹಾಗಿದ್ರೆ? ಯಾವ ಸಮಾಜ ಮುಂದುವರಿದಿದೆ? ನಮ್ಮ ಸಮಾಜನೇ, ಅವ್ರ ಸಮಾಜನೇ. ಎಲ್ಲವೂ ಚೊಕ್ಕ, ಎಲ್ಲವೂ ಪಳ 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 ಹೊಡೆಯೋದು. ನಾವು ಅದಕ್ಕೆ ಆಕರ್ಷಿತರಾಗಿ ಹೋಗ್ತಾ ಇದ್ದೇವೆಯೇ? ನಮ್ಮ ಶಿಕ್ಷಣದನ್ನ ಏನು ಹೇಳೋದಿಲ್ವೇ? ಈ ಭೂಮಿ ಮೇಲಿನ ಪ್ರೀತಿಯನ್ನೇ ಹುಟ್ಟಿಸೋದಿಲ್ವೇ? ಇದೆಲ್ಲ ಬಹಳ ಒಂದು ವಿಷಯ, ಬಹಳ ನೋವನ್ನ ತರ್ತದೆ. ಬಹಳ ಸಂತೋಷ ಆಯ್ತು ನಮ್ಗೆ ಈ ವಿಷಯವನ್ನ ನಾನು ಯಾವತ್ತಿನಿಂದ ಎಲ್ಲರಿಗೂ ಹೇಳಬೇಕು ಅಂತ ಅನ್ನುವಂತ ಆಸೆ. ನಮ್ಮ ಶಿಕ್ಷಕರಿಗೆ ನಾವು ಕಿವಿ ಮಾತಂತ ಹೇಳೋದಲ್ಲ. ಪಾಪ ಅವ್ರು ಏನ್ ಮಾಡ್ತಾರೆ? ಇಷ್ಟು ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ಕಂಪ್ಲೀಟ್ ಮಾಡ್ಬೇಕು. ಅವರಿಗೆ ಮಾಡ್ಲಿಲ್ಲ ಅಂದ್ರೆ ನಿಮಗೆ ಕೊಡುವಂತ ಸಂಬಳದಲ್ಲಿ ಕಡಿತ ಮಾಡ್ತೇವೆ. ಇಷ್ಟು ಪಾಸ್ ಆಗಿ 100ಕ್ಕೆ 100 ಪಾಸ್ ಆಗ್ಬೇಕು. ಅವನಿಗೆ ವಿಷಯ ಗೊತ್ತಿದೆಯಲ್ಲೋ, ಒಟ್ಟು ಪಾಸ್ ಮಾಡಿ ಅವ್ರು ಬಾಯಾಟ ಹಾಕ್ಸಿ, ರಾತ್ರಿ ಹಗಲು ಓದಿಸಿ 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 ಇದಾಗೋಗಿದೆ ನಮ್ದು. ಇಂಥ ಒಂದು ಸಮಾಜದಲ್ಲಿ ಕಷ್ಟ, ಈ ಭಾರತದ ಸಮಾಜದಲ್ಲಿ ಕಷ್ಟ. ಯಾಕೆಂದ್ರೆ ಒಂದೇ ತರನಾದ ವ್ಯಕ್ತಿಗಳಿಲ್ಲ ಇಲ್ಲಿ, ಬೇರೆ ಬೇರೆ ಪ್ರಕಾರದ ವ್ಯಕ್ತಿಗಳಿದ್ದಾರೆ, ಬೇರೆ ಬೇರೆ ಮನಸ್ಥಿತಿ ಇದ್ದಾರೆ, ಬೇರೆ ಬೇರೆ ಧಾರ್ಮಿಕ ಹಿನ್ನೆಲೆಗಳಿದೆ. ಒಂದು ಧಾರ್ಮಿಕ ಹಿನ್ನೆಲೆಯಿಂದ ಬಂದವರು ಅದನ್ನೇ ಪವಿತ್ರ ಅಂತ ನಾವು ನೋಡ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಇನ್ನೆಲ್ಲ ಹಾಗೆ, ಇದೆಲ್ಲ ಸುಲಭದ ವಿಷಯ ಅಲ್ಲ. ಆದರೆ ನಾವು ನಮ್ಮ ನೆಲಜಲದ ಪ್ರೀತಿಯನ್ನ ಹುಟ್ಟಿಸಿ 4ನೇ ಕ್ಲಾಸ್ನವರೆಗೆ ಪ್ರೀತಿ, ನನ್ನ ನೆಲ ಅನ್ನುವಂಥ ಪ್ರೀತಿ ಅವರಿಗೆ ಜಾಗೃತಗೊಳ್ಳಲಿ. ಅವ್ರು ಏನಾರು ಮಾಡ್ಯಾರು ಅನ್ನುವಂಥದ್ದು. ಅಲ್ಲದೆ ಹೋದ್ರೆ ಕಂಡಲ್ಲಿ ಕೊಳಕು, ಕಂಡಲ್ಲಿ ಪ್ಲಾಸ್ಟಿಕ್, ತಿಪ್ಪೆ ಗುಂಡಿಗಳು ಬಿಟ್ಟು ದೇಶ ಬಿಟ್ಟು ಹೊರಡ್ತಿದ್ದಾರೆ ಎಲ್ಲರೂ. ಬೇಡದಿರುವಂತ ಜನಸಂಖ್ಯೆಯಲ್ಲಿ ಕೂತ್ಕೊಂಡು ಏನ್ ಮಾಡಿತ್ತು? ನಾಳೆ ದಿನ ಬುದ್ಧಿವಂತರೆಲ್ಲ ಪಲಾಯನ ಮಾಡಿದ್ರೆ ಇಲ್ಲಿರುವಂತ ಜನಸಂಖ್ಯೆ ಏನ್ ಮಾಡಿತ್ತು ಅನ್ನುವಂಥದ್ದು ಕನ್ಸಲ್ಲಿ ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಲೋಪದೋಷಗಳಿಗೆ ಸರಿಪಡಿಸಿ, ಪ್ರಾಥಮಿಕ ಹಂತದಿಂದಲೇ ಸರಿಪಡಿಸಿ, ಮಾಧ್ಯಮಿಕ ಹಂತಕ್ಕೆ ಬಂದಾಗ, ಪ್ರೌಢ ಶಿಕ್ಷಣಕ್ಕೆ ಬಂದಾಗ ಅಲ್ಲೂ ಒಂದಿಷ್ಟು ವಿಷಯಗಳನ್ನ, ಹಾಗೆ ಮಾರಲ್ ಎಜುಕೇಶನ್ಸ್ಗಳು, ಬರೀ ಮಾರಲ್ ಎಜುಕೇಶನ್ ಅಂದ್ರೆ ಆಟಕ್ಕೆ ಹೋಗೋದು ಅಂತ ಆಗೋಗಿದೆ.
ನಿಜವಾದ ಮಾರ್ಗದರ್ಶನ ನೈತಿಕ ಶಿಕ್ಷಣವನ್ನು ನಾವು ಕೊಡೋಕ್ಕೆ ಹಿಂದೆ ಹೋಗಿದ್ದೀವಿ. ಭಾರತದ ಒಂದು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಸಾಕಷ್ಟು ಬದಲಾವಣೆಗಳು, ನಮಗೆ ಅಪೂರ್ವವಾದಂಥ 5,000 ವರ್ಷಗಳ ಇತಿಹಾಸ ಇದೆ. ಬಹುಶಃ ಜಗತ್ತಿನ ಯಾವ ಭಾಗಕ್ಕೂ ಇರದಂತಹ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ನಾವು ಕೊಡಬಹುದು, ಇವತ್ತಿಗೂ ಕೊಡಬಹುದು. ಆದರೆ ನಾವು ಪ್ರೀತಿಯನ್ನು ಹುಟ್ಟಿಸಲಿಲ್ಲ ಅನ್ನುವಂಥದ್ದು ನೋವಿನ ಸಂಗತಿ. ಬದಲಾವಣೆ ಆಗಬೇಕು. ಶಿಕ್ಷಣ ಪ್ರಾಥಮಿಕ ಹಂತದಿಂದ ಬದಲಾವಣೆಗೊಂಡು, ಪ್ರೌಢಾವಸ್ಥೆಯಲ್ಲಿ ಪ್ರೌಢ ಶಿಕ್ಷಣ ಬದಲಾವಣೆಗೊಂಡು, ಕಾಲೇಜು ಶಿಕ್ಷಣದವರೆಗೂ ಬದಲಾವಣೆ ಆಗಬೇಕು. ಇದು ಮೂರರಲ್ಲಿ ಸಮನ್ವಯ ಬರಬೇಕು. ಪ್ರೀತಿ ಹುಟ್ಟಿಗಳಿಲ್ಲದಿಲ್ಲ. ನೂತನ ಶಿಕ್ಷಣ ಪದ್ಧತಿ ಬಂದ್ರೂ ಅದರಲ್ಲೂ ಲೋಪದೋಷಗಳಿದೆ. ನಾವು ಏನು ಮಾಡಬೇಕು ಅಂದರೆ ಪ್ರಾಥಮಿಕ ಹಂತದ ಶಿಕ್ಷಣ, ಪ್ರೌಢ ಶಿಕ್ಷಣ ಮತ್ತು ಕಾಲೇಜು ಶಿಕ್ಷಣ, ಈ ಮೂರೂ ಶಿಕ್ಷಣವನ್ನು ಒಂದು ಸಮನ್ವಯ ಪೂರ್ವಕವಾಗಿ ಒಬ್ಬರೊಬ್ಬರಲ್ಲಿ ವ್ಯವಸ್ಥಿತವಾಗಿ ಸಮನ್ವಯ ಬರುವಂತೆ ನೋಡಿಕೊಂಡು, ಅದರ ಜೊತೆಯಲ್ಲಿ ನಾವು ಏನು ಮಾಡಬೇಕು ಅಂದರೆ ಈ ಶಿಕ್ಷಣದಲ್ಲಿ ಈ ನೆಲದೆಳದ ಪ್ರೀತಿಯನ್ನು ಹುಟ್ಟಿಸುವಂಥ ಅಂಶಗಳನ್ನು ಹೆಚ್ಚೆಚ್ಚಾಗಿ ಬಳಸ್ಕೊಂಡ್ರೆ ಪಲಾಯನ ಕಡಿಮೆಯಾದೀತು. ಇಂದಿನ ಯುವ ಜನತೆಯಲ್ಲಿ ಪ್ರೀತಿ ಕಡಿಮೆ, ದೇಶದ ಪ್ರೀತಿ ಕಡಿಮೆ, ಹೊರಗಿನ ಒಂದು ಆಕರ್ಷಣೆ ಹೆಚ್ಚು. ಅಲ್ಲಿ ಕ್ಲೀನ್ ಇದೆಯಾ, ಅಲ್ಲಿ ರೋಡ್ಗಳು ಚೆನ್ನಾಗಿದೆಯಾ, ಅಲ್ಲಿ ವಾಹನಗಳು ಹೇಗಿದೆ, ಅಲ್ಲಿ ಧೂಳಿದೆಯಾ, ಇಂಥ ಚಿಕ್ಕ ಪುಟ್ಟ ವಿಷಯಗಳನ್ನು ಕೇಳ್ತಾರೆ. ಆದರೆ ಅದಕ್ಕಿಂತ ಹೊರತಾಗಿ ಒಂದು ಆಂತರಿಕವಾದಂತಹ ಪ್ರಬುದ್ಧತೆಯನ್ನು ಬೆಳೆಸ್ಕೊಂಡು ಈ ದೇಶಕ್ಕೆ, ಈ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಟ್ಟು ಹೋಗಬೇಕು, ಇಲ್ಲಿಯ ಋಣ ತೀರಿಸಬೇಕು ಅನ್ನುವಂತಹ ಭಾವನೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಹುಟ್ಟಿಸುವಂತಹ ಶಿಕ್ಷಣ ವ್ಯವಸ್ಥೆ ಜಾರಿಯಾಗಬೇಕು. ಅದು ಸುಲಭದ ಕೆಲಸ ಅಲ್ಲ. ಭಾರತೀಯ ಒಂದು ವ್ಯವಸ್ಥೆಯಲ್ಲಿ ಬೇಕಾದಷ್ಟು ಪ್ರಕಾರದ ಜಾತಿಗಳು, ಧರ್ಮಗಳು, ಅಂದರೆ ಮನೋಭಾವನೆಗಳು ಸಹ ಬೇರೆ ಬೇರೆ. ನಾ ಯಾಕೆ ಈ ದೇಶಕ್ಕೆ ಮಾಡಬೇಕು ಅನ್ನುವಂಥವರೂ ಇದ್ದಾರೆ, ನಾನು ಅದಕ್ಕೆ ಸರ್ವಸ್ವವನ್ನು ಕೊಡ್ತೇನೆ ಅನ್ನುವಂಥವರು ಇದ್ದಾರೆ. ಇವರ ನಡುವೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಬರದೇ ಹೋದರೆ ನಾವು ಏನನ್ನೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಸಮಾಜದಲ್ಲಿ ಒಂದು ಕಳಕಳಿಯ ಅಂಶ ಏನಂತಂದರೆ, ನಾವು ದೇಶ ಬಿಟ್ಟು ಪಲಾಯನ ಮಾಡುವಂಥದ್ದು ಈ ಶಿಕ್ಷಣ ವ್ಯವಸ್ಥೆಯಿಂದ ಬಂದಿದೆಯೇ ಅನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಅನಿಸೋಕ್ಕೆ ಆಗಿದೆ. ಅದು ಆಗ್ಕೊಡುದು. ಈ ಶಿಕ್ಷಣ ನಮ್ಮ ದೇಶಕ್ಕಾಗಿ ಈ ಶಿಕ್ಷಣ, ನಮ್ಮ ನೆಲಜಲಕ್ಕಾಗಿ ಈ ಶಿಕ್ಷಣ, ನಮ್ಮ ಸಮಾಜದ ಅಭಿವೃದ್ಧಿಗಾಗಿ ಈ ಶಿಕ್ಷಣ, ಈ ಶಿಕ್ಷಣದಿಂದ ನಾನು ಈ ದೇಶಕ್ಕೆ ಏನು ಕೊಡಬಲ್ಲೆ ಅನ್ನುವಂಥ ಒಂದು ಅಂಶವನ್ನು ನಾವು ಮನಸ್ಸಿನಲ್ಲಿ ತಂದ್ಕೊಂಡ್ರೆ, ಅದಕ್ಕೆ ಆ ಶಿಕ್ಷಣ ಪೂರಕವಾಗಿ ನಿಂತರೆ ಈ ಸಮಾಜ ಉತ್ತಮ ಸಮಾಜ ಆದೀತು ಅನ್ನುವಂಥದ್ದು ನನ್ನ ಅನಿಸಿಕೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಆಮೂಲಾಗ್ರವಾದಂತಹ ಬದಲಾವಣೆ, ಶಿಕ್ಷಕರ ಮನಸ್ಥಿತಿಯಲ್ಲಿ ಆಮೂಲಾಗ್ರವಾದಂತಹ ಬದಲಾವಣೆಗಳಾಗಬೇಕು. ಅದರಿಂದ ವಿದ್ಯಾರ್ಥಿಗಳಲ್ಲಿ ಬದಲಾವಣೆ ತರಬೇಕು ನಾವು ಅನ್ನುವಂಥದ್ದು ನನ್ನ ಅನಿಸಿಕೆ. ನಮ್ಮ ವಿಚಾರಗಳನ್ನು ನಮ್ಮ ಶಿಕ್ಷಣ ಬೋಧಿಸುವಂತಾದಾಗ ಮಾತ್ರ ಭಾರತೀಯ ಶಿಕ್ಷಣ ಪದ್ಧತಿ ಮೋರ್ ಎಫೆಕ್ಟಿವ್ ಆಗಲಿಕ್ಕೆ ಸಾಧ್ಯ ಅನ್ನೋದು ನಿಮ್ಮ ಅಭಿಪ್ರಾಯ? ಯಾಕೆಂದರೆ ನಾವು ಗುರುಕುಲಕ್ಕಂತೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ತಾಂತ್ರಿಕವಾಗಿ ಎಲ್ಲ ದೇಶಗಳು ಮುಂದುವರಿತಾ ಹೋಗಿದೆ. ಅದಕ್ಕನುಗುಣವಾಗಿ ನಾವು ಶಿಕ್ಷಣವನ್ನು ಹೊಂದಿಸ್ಕೊಂಡು ಮುಂದಕ್ಕೆ ಹೋಗಬೇಕು. ಬರೀ ತಾಂತ್ರಿಕವಾಗಿ ನಾವು ಮುಂದಕ್ಕೆ ಹೋದರೆ ಸಾಲದು, ಅದರ ಜೊತೆಗೆ ಆಧ್ಯಾತ್ಮಿಕವಾಗಿ ಭಾವನಾತ್ಮಕವಾದಂಥ ಸಂಬಂಧಗಳನ್ನು ಈ ದೇಶದ ಜೊತೆ ಹೊಂದಿಸ್ಕೊಂಡು ಹೋದರೆ ಮಾತ್ರ ನಮ್ಮ ಅಭಿವೃದ್ಧಿ ಸಾಧ್ಯ ಆದೀತು. ಇದು ಶಿಕ್ಷಕರಿಂದ ಸಾಧ್ಯ, ಇದರಿಂದ ವಿದ್ಯಾರ್ಥಿಗಳ ಮನಪರಿವರ್ತನೆ ಸಾಧ್ಯ ಅನ್ನುವಂಥದ್ದು ನನ್ನ ಆಸೆ. ಖಂಡಿತವಾಗಿ ಒಪ್ಪತಕ್ಕಂಥ ವಿಷಯ ಇದು. ಇಷ್ಟೊತ್ತು ನಮ್ಮೊಟ್ಟಿಗಿದ್ದು ಶಿಕ್ಷಣದ ಕುರಿತಾದ ಸಂಪೂರ್ಣ ಮಾಹಿತಿಯನ್ನ, ಅಂತೆಯೇ ಶಿಕ್ಷಣ ರಂಗದಲ್ಲಿ ತರಲೇಬೇಕಾದಂತಹ ಬದಲಾವಣೆಯ ಕುರಿತಾಗಿ ಮಾಹಿತಿ ಹಂಚಿಕೊಂಡಂತಹ ಶ್ರೀಮತಿ ಕೋಮಲಾ ಭಟ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದ. ನಮ್ಮ ವಿಶ್ವಂಬರ ಚಾನೆಲ್ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ. ವಿಶ್ವಂಬರ ಚಾನೆಲ್ ನಾನು ಸಾಕಷ್ಟು ಸಾರಿ ಕೇಳಿದ್ದೀನಿ. ಯಾಕೆಂದರೆ ಕೆಲವೊಂದು ಸಂಗೀತದ ಕಾರ್ಯಕ್ರಮಗಳನ್ನು ನಾವು ಕೇಳಿದ್ದೀವಿ. ಇದರ ಮುಖಾಂತರ ಹಲವಾರು ಪ್ರಮುಖ ವಿಷಯಗಳನ್ನು ನೀವು ಇಲ್ಲಿ ಚರ್ಚಿಸ್ತೀರಿ. ಬಹಳ ಸಂತೋಷದ ವಿಷಯ. ನನ್ನ ಮನಸ್ಸಿನ ಒಂದು ಆಸೆ ಇತ್ತು, ಇದು ಸಮಾಜಕ್ಕೆ ತಲುಪಲಿ, ಈ ನನ್ನ ಒಂದು ಮನದ ಇಂಗಿತ ಸಮಾಜಕ್ಕೆ ತಲುಪಲಿ ಅಂತಿತ್ತು. ಈ ವಿಶ್ವಂಬರ ಟಿವಿ ಅದನ್ನು ಮಾಡಿದೆ ಅನ್ನುವಂಥದ್ದು ನನ್ನ ಅನಿಸಿಕೆ. ವಿಶ್ವಂಬರ ಟಿವಿಯಲ್ಲಿ ಸಾಮಾಜಿಕವಾದಂತಹ ಹಲವಾರು ಅಂಶಗಳನ್ನು ಬಿಂಬಿಸ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತಾಯಿತು. ಮತ್ತು ಅದರ ಪರಿಚಯವೂ ನಮಗೆ ಆಗ್ತಾ ಇದೆ. ಇದು ಬೆಳೀಲಿ, ಇದು
ಈ ಒಂದು ನಮ್ಮ ಸಮಾಜದ ಕನ್ನಡಿ ಆಗಲಿ ಅನ್ನುವಂಥದ್ದು, ಇಂಥ ವಿಷಯಗಳು, ಹಲವಾರು ವಿಷಯಗಳನ್ನು, ಒಂದು ಸಾಮಾಜಿಕ ಸಮಸ್ಯೆಗಳನ್ನು ತಂದು ನಮ್ಮ ಎಲ್ಲ ಜನಸಮುದಾಯಕ್ಕೆ ಒಂದು ಮಾದರಿಯಾಗಿ ನಿಲ್ಲಲಿ ಅನ್ನುವಂಥದ್ದು ನನ್ನ ಆಸೆ. ಆ ಕೆಲಸವನ್ನು ಈಗಾಗಲೇ ಪ್ರಾರಂಭ ಮಾಡಿದಿರಿ. ಇದು ಇನ್ನಿಷ್ಟು ಮತ್ತಷ್ಟು ಬೆಳೆಯಲಿ ಅನ್ನುವಂಥದ್ದು ನನ್ನ ಮನಸ್ಸಿನ ಆಸೆ. ಧನ್ಯವಾದಗಳು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.